ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಇವತ್ತು ಆರ್ಗ್ಯಾನೋಮೆಟಾಲಿಕ್ ಕೆಮಿಸ್ಟ್ರಿ ಪಾರ್ಟ್ 2 ಅನ್ನು ನೋಡ್ತಾ ಹೋಗೋಣ. ಫೆರೋಸಿನ್ ಕಾಂಪ್ಲೆಕ್ಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಫೆರೋಸಿನ್, ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ಕ್ರಿಸ್ಟಲೈನ್ ಫಾರ್ಮಲ್ಲಿ ಮತ್ತು ಗ್ಯಾಷಿಯಸ್ ಫೇಸಲ್ಲಿ ಎರಡು ಫಾರ್ಮಲ್ಲಿ ಫೆರೋಸಿನ್ ಇರುವಂಥದ್ದು. ದ ಮೋಸ್ಟ್ ಫೇಮಸ್ ಆ್ಯಂಡ್ ಮೋಸ್ಟ್ ಸ್ಟೇಬಲ್ ಆರ್ಗ್ಯಾನೋಮೆಟಾಲಿಕ್ ಕಾಂಪ್ಲೆಕ್ಸ್. ನಿಮಗೆ ಗೊತ್ತಿದೆ, ಐರನ್ ವಿಲ್ ಬಿ ಸರೌಂಡೆಡ್ ವಿತ್ 2 cyclopentadienyl ring like this. ರೈಟ್. ಇದು ಸ್ಟ್ಯಾಗರ್ಡ್ ಕನ್ಫರ್ಮೇಷನಲ್ಲಿ ಇತ್ತು ಅಂತಂದರೆ ಮೋರ್ ಸ್ಟೇಬಲ್ ಆಗಿರುತ್ತೆ. ಯಾಕೆ ಅಂತಂದರೆ ಬಿಕಾಸ್ ಆಫ್ ಲೆಸ್ ರಿಪಲ್ಷನ್, ಅಂದರೆ ಆಟಮ್ಸು ಒಂದಕ್ಕೊಂದು ದೂರ ಇರುತ್ತೆ. ಅದೇ ಗ್ಯಾಷಿಯಸ್ ಫೇಸಲ್ಲಿ ಅದು ಎಕ್ಲಿಪ್ಸ್ಡ್ ಕನ್ಫರ್ಮೇಷನಲ್ಲಿ ಇರುತ್ತೆ, ಆಟಮ್ಸು ಕ್ಲೋಸರ್ ಆಗಿರುತ್ತೆ. ಸಿ Fe2+ ಆಕ್ಸಿಡೇಷನ್ ಸ್ಟೇಟಲ್ಲಿ ಕಾನ್ಫಿಗರೇಷನ್ ಏನಾಗಿರುತ್ತೆ ಅಂತಂದರೆ ಇಟ್ ಇಸ್ 3d6 4s 0 ಆಗಿಬಿಡುತ್ತೆ +2 ಆಕ್ಸಿಡೇಷನ್ ಸ್ಟೇಟಲ್ಲಿ. ಅದೇ 6 ಎಲೆಕ್ಟ್ರಾನ್ಸ್ನ 3D ಆರ್ಬಿಟಲ್ ಆಕ್ಯುಪೈ ಮಾಡ್ಕೊಂಡಿರುವಂಥದ್ದು. ವೇಕೆಂಟ್ ಶೋಸ್ D2sp3. ದೆನ್ 2 cyclopentadienyl ರಿಂಗ್ಸ್, ಒಂದೊಂದು ಪೆಂಟಾಡೈನೈಲ್ ರಿಂಗು ಕೂಡ 10 ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುತ್ತೆ. ಪ್ಲಸ್ ಐರನ್ ಇನ್ 0 ಆಕ್ಸಿಡೇಷನ್ ಸ್ಟೇಟ್ ಗಿವ್ಸ್ 8 ಎಲೆಕ್ಟ್ರಾನ್ಸ್, ಟೋಟಲ್ 18 ಎಲೆಕ್ಟ್ರಾನ್ಸ್ ಆಯಿತು. ಸೊ 18 ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇಟ್ ವಿಲ್ ಬಿ ಮೋರ್ ಸ್ಟೇಬಲ್. ಸೊ ಏನು ಸೈಕ್ಲೋಪೆಂಟಾಡೈನೈಲ್ ಕಾಂಪ್ಲೆಕ್ಸ್ ಇರುತ್ತಲ್ವ, ಅದು ಮೋರ್ ಸ್ಟೇಬಲ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ 18 ಎಲೆಕ್ಟ್ರಾನ್ ರೂಲ್ ಫಾಲೋ ಮಾಡುತ್ತೆ. ಇಲ್ಲಿ ಆಲ್ ದ 18 ಎಲೆಕ್ಟ್ರಾನ್ಸ್ ಆರ್ ಫಿಲ್ಡ್ ಹಿಯರ್ ಇನ್ 3d10 4s2 4p6. 3dಯಲ್ಲಿ 10 ಎಲೆಕ್ಟ್ರಾನ್ಸ್, 4sಲ್ಲಿ 2 ಎಲೆಕ್ಟ್ರಾನ್ಸ್, 4pಯಲ್ಲಿ 6 ಎಲೆಕ್ಟ್ರಾನ್ಸ್. ಓಕೆನಾ? ಎಲ್ಲದು ಕೂಡ ಬಾಂಡಿಂಗ್ ಆರ್ಬಿಟಲ್ಸ್. ಈ ಥರ ಬಾಂಡಿಂಗ್ ಆರ್ಬಿಟಲ್ಸ್ನ ಜೊತೆಗೆ 10 ಆಂಟಿ ಬಾಂಡಿಂಗ್ ಆರ್ಬಿಟಲ್ಸ್ ಕೂಡ ಇರುತ್ತೆ. ನಿಮಗೆ ನಂಬರ್ಸ್ನ ಕೇಳಬಹುದು, ಹೌ ಮೆನಿ ಬಾಂಡಿಂಗ್ ಆರ್ಬಿಟಲ್ಸ್ ಆ್ಯಂಡ್ ಆಂಟಿ ಬಾಂಡಿಂಗ್ ಆರ್ಬಿಟಲ್ಸ್ ಆರ್ ಪ್ರೆಸೆಂಟ್ ಇನ್ ಫೆರೋಸಿನ್ ಅಂತಷ್ಟೇ. ಇದು ಟಿಪಿಕಲ್ ರೆಪ್ರೆಸೆಂಟೇಷನ್ ಆಫ್ 10 ಆಂಟಿ ಬಾಂಡಿಂಗ್ ಆರ್ಬಿಟಲ್ಸ್. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಹಿಯರ್ ಇಲ್ಲಿ ಕೋಬಾಲ್ಟೋಸೀನ್ ಅಂತ ಇದೆ. ಕೋಬಾಲ್ಟೋಸೀನ್ ಅಂದರೆ ಕೋಬಾಲ್ಟ್ η5 C5H5 ಟ್ವೈಸ್. ಇದರಲ್ಲಿ ಟೋಟಲ್ 19 ಎಲೆಕ್ಟ್ರಾನ್ಸ್ ಬರುತ್ತೆ. 19 ಎಲೆಕ್ಟ್ರಾನ್ಸ್. ಸೊ 10 ಎಲೆಕ್ಟ್ರಾನ್ಸ್ ಫ್ರಮ್ ದಿಸ್ ರಿಂಗ್ಸ್ ಪ್ಲಸ್ 9 ಎಲೆಕ್ಟ್ರಾನ್ಸ್. ಸೊ 18 ಎಲೆಕ್ಟ್ರಾನ್ಸ್ ಅಲ್ಲದೆ ಇರೋದ್ರಿಂದ ಇದು ಅನ್ಸ್ಟೇಬಲ್. ದೆನ್ ನಿಕೆಲೋಸಿನಲ್ಲಿ ನಿಕ್ಕಲ್ 10 ಎಲೆಕ್ಟ್ರಾನ್ಸ್, 10 + 10 20. ಸೊ 20 ಅಗೈನ್ ಅನ್ಸ್ಟೇಬಲ್. ದೆನ್ ಕ್ರೋಮೋಸಿನಲ್ಲಿ 6 ಎಲೆಕ್ಟ್ರಾನ್ಸ್ ಫ್ರಮ್ ಕ್ರೋಮಿಯಂ, 10 ಎಲೆಕ್ಟ್ರಾನ್ಸ್ ಫ್ರಮ್ ದಿಸ್ ರಿಂಗ್, ಟೋಟಲ್ 16 ಎಲೆಕ್ಟ್ರಾನ್ಸ್. ಅದೇ ರೀತಿ ವ್ಯಾನಡೋಸಿನ್ 5 ಎಲೆಕ್ಟ್ರಾನ್ಸ್ ಪ್ಲಸ್ 10 ಎಲೆಕ್ಟ್ರಾನ್ಸ್ 15 ಎಲೆಕ್ಟ್ರಾನ್ಸ್. ಎಲ್ಲ ಕೂಡ ಲೆಸ್ ಸ್ಟೇಬಲ್ ಮತ್ತು ಹೈಲಿ ರಿಯಾಕ್ಟಿವ್ ಆಗಿರುತ್ತೆ. ಆದರೆ ಫೆರೋಸಿನ್ ಆಗಲ್ಲ, ಹೈಲಿ ಸ್ಟೇಬಲ್. ಮತ್ತೊಂದು ಸ್ಟೆಬಿಲಿಟಿಗೆ ರೀಸನ್ ಏನಪ್ಪ ಅಂತಂದರೆ ಐರನ್ನಲ್ಲಿ ಇರುವಂತಹ ಡಿ ಆರ್ಬಿಟಲ್ಸ್, ಎಸ್ಪೆಷಲಿ ಯಾವುದಪ್ಪ ಅಂತಂದರೆ DXZ ಮತ್ತು DYZ ಅಟಾಮಿಕ್ ಆರ್ಬಿಟಲ್ಸ್ ಏನಿರುತ್ತಲ್ವ, DXZ ಮತ್ತು DYZ ಆರ್ಬಿಟಲ್ಸ್ ಆಫ್ ಐರನ್, ಅದು ಸಿಮಿಟ್ರಿಯಲ್ಲಿ ಇನ್ವಾಲ್ವ್ ಆಗುತ್ತೆ ವಿತ್ ದ ಲಿಗ್ಯಾಂಡ್ ಗ್ರೂಪ್. ಸೊ ಇಟ್ ಬಿಕಮ್ಸ್ ಮೋರ್ ಸ್ಟೇಬಲ್ ವಿತ್ ದ ಲಿಗ್ಯಾಂಡ್ ಗ್ರೂಪ್ ಅಂತಂದರೆ ಯಾವುದು? ಸೈಕ್ಲೋಪೆಂಟಾಡೈನೈಲ್ ರಿಂಗ್ಸ್. ಸೊ DXZ ಮತ್ತು DYZ ಅಟಾಮಿಕ್ ಆರ್ಬಿಟಲ್ಸ್ ಆಫ್ ಐರನ್ ಮೇಕ್ಸ್ ಪೈಸಿಮೆಟ್ರಿ ವಿತ್ ದ ಲಿಗ್ಯಾಂಡ್ ಗ್ರೂಪ್, ದಟ್ ಈಸ್ ಸೈಕ್ಲೋಪೆಂಟಾಡೈನೈಲ್ ರಿಂಗ್. ಓಕೆನಾ? ನೆಕ್ಸ್ಟ್ ಒಂದೊಂದಾಗಿ ಕೆಮಿಕಲ್ ರಿಯಾಕ್ಷನ್ ಆಫ್ ಫೆರೋಸಿನ್ನ ನೋಡ್ತಾ ಹೋಗೋಣ. ನಿಮಗೆ ಫೈನಲ್ ಪ್ರಾಡಕ್ಟ್ ಮೇಲೆ ಕ್ವಶನ್ನ ಅರೈಸ್ ಮಾಡ್ತಾರೆ. ಸೊ ವೆನ್ ಫೆರೋಸಿನ್ ಅಂಡರ್ಗೋಸ್ ಅಸಿಟೈಲೇಷನ್, ವಾಟ್ ಹ್ಯಾಪನ್ಸ್? ಇದನ್ನು ನಾವು ಫ್ರಿಡಲ್ ಕ್ರಾಫ್ಟ್ಸ್ ಅಸೈಲೇಷನ್ ರಿಯಾಕ್ಷನ್ ಅಂತಲೂ ಕರಿಬೋದು. ಯಾಕೆ ಅಂತಂದರೆ ಇಲ್ಲಿ ಕೂಡ ನಾವು ಅಸಿಟೈಲ್ ಕ್ಲೋರೈಡ್ ಮತ್ತು ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ನ ಯೂಸ್ ಮಾಡ್ತಾ ಇದ್ದೀವಿ. ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಆ್ಯಕ್ಟ್ಸ್ ಆಸ್ ಅ ವೆರಿ ಗುಡ್ ಲೆವಿಸ್ ಆ್ಯಸಿಡ್. ಈ ಅಲ್ಯೂಮಿನಿಯಂ ಕ್ಲೋರೈಡ್ ಏನು ಮಾಡುತ್ತೆ? ಎಲೆಕ್ಟ್ರೋಫೈಲ್ ಸಬ್ಸ್ಟಿಟ್ಯೂಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಯಾವುದು ಎಲೆಕ್ಟ್ರೋಫೈಲ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತಂದರೆ CH3CO+. ಸೊ ಇಟ್ ಈಸ್ ಜಸ್ಟ್ ಆಸ್ ದಟ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇದು ಫೆರೋಸಿನ್ ಏನಿದೆ ಹೈಲಿ ಎಲೆಕ್ಟ್ರಾನ್ ರಿಚ್, ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಎಲೆಕ್ಟ್ರೋಫೈಲ್ ಗೋಸ್ ಆ್ಯಂಡ್ ರೀಪ್ಲೇಸಸ್ ಒನ್ ಆಫ್ ದ ಹೈಡ್ರೋಜನ್ ಆಟಮ್ ಆಫ್ ಫೆರೋಸಿನ್ ಟು ಫಾರ್ಮ್ mono acetylation
ಫಾರ್ಮೇಷನ್ ಆಗುವಂಥದ್ದು. ಅಂದರೆ ಒಂದು ಅಸಿಟೈಲ್ ಗ್ರೂಪ್ ಬಂದು ಫೆರೋಸಿನ್ ಗ್ರೂಪಿಗೆ ಅಟ್ಯಾಚ್ ಆಗಿ ಮೋನೋ ಅಸಿಟೈಲೇಷನ್ ಆಯಿತು. ದೆನ್ ಅಗೈನ್ ನಮಗೆ ಡೈ ಸಬ್ಸ್ಟಿಟ್ಯೂಟೆಡ್ ಡಿರೈವೇಟಿವ್ ಬೇಕಿತ್ತು ಅಂತ ಅಂದ್ಕೊಳ್ಳಿ. ಆಗ ಎಕ್ಸಸ್ ಆಫ್ ಅಸಿಟೈಲ್ ಕ್ಲೋರೈಡ್ ವಿತ್ ಅಲ್ಯೂಮಿನಿಯಂ ಕ್ಲೋರೈಡ್ ಹಾಕಿದಾಗ ಡೈ ಸಬ್ಸ್ಟಿಟ್ಯೂಟೆಡ್ ಅಸಿಟೈಲ್ ಡಿರೈವೇಟಿವ್ ಸಿಗುತ್ತೆ. ದೆನ್ ಮ್ಯಾನೇಜ್ ಕಂಡೆನ್ಸೇಷನ್ ರಿಯಾಕ್ಷನ್. ಇದನ್ನು ನಾವು 3 ಕಾಂಪೊನೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಒಂದು ಫಾರ್ಮಾಲ್ಡಿಹೈಡ್ನ ಅವಶ್ಯಕತೆ ಇದೆ, ಇನ್ನೊಂದು ಅಮೈನ್ ಗ್ರೂಪು. ಇನ್ ಪ್ರೆಸೆನ್ಸ್ ಆಫ್ ಫಾಸ್ಫೋರಿಕ್ ಆ್ಯಸಿಡ್ ಅಸಿಟಿಕ್ ಆ್ಯಸಿಡ್ ದೇ ಆಕ್ಟ್ಸ್ ಆಸ್ ಎ ಸಾಲ್ವೆಂಟ್, ಇಟ್ ಫೆಸಿಲಿಟೇಟ್ಸ್ ದ ರಿಯಾಕ್ಷನ್. ಓಕೆ, ಇವೆರಡೂ ಕಂಬೈನ್ ಆಗಿ ನಮಗೆ ಇಮೈನಿಯಂ ಅಯಾನ್ ಫಾರ್ಮೇಷನ್ ಆಗುತ್ತೆ. ಸೊ ಇಮೈನಿಯಂ ಅಯಾನ್ ಫಾರ್ಮೇಷನ್, ಇಮೈನಿಯಂ ಅಯಾನ್ ವಿಚ್ ಈಸ್ ಅನ್ ಗುಡ್ ಎಲೆಕ್ಟ್ರೋಫೈಲ್. Electrophile goes and attaches a highly negative, ಅಂದರೆ highly nucleophilic ferrocene. Okay, so it leads to the formation of what? These CH2N CH3 CH3 CH2N CH3 CH3 goes and replace one of the hydrogen from ferrocene to get amino-methyl ferrocene. Amino-methyl ferrocene ಪ್ಲಸ್ ಇಲ್ಲಿಂದ ಹೈಡ್ರೋಜನ್ಸ್ ಏನು ಇದಾಗಿರುತ್ತೆ, ರಿಪ್ಲೇಸ್ ಆಗಿರುತ್ತೆ, ಕಂಬೈನ್ಸ್ ವಿತ್ ದಿಸ್ ಕಾರ್ಬೊನಿಲ್ ಗ್ರೂಪಲ್ಲಿರುವಂಥ ಆಕ್ಸಿಜನ್ ಜೊತೆಗೆ ಕಂಬೈನ್ ಆಗಿ ಇಟ್ ಲೀಡ್ಸ್ ದ ಎಲಿಮಿನೇಷನ್ ಆಫ್ ವಾಟರ್. ನಮಗೆ ಅಮೈನೋ ಮಿಥೈಲ್ ಡಿರೈವೇಟಿವ್ ಬೇಕಿತ್ತು ಅಂತಂದರೆ ಏನು ಮಾಡಬೇಕು? ಮ್ಯಾನೇಜ್ ಕಂಡೆನ್ಸೇಷನ್ ರಿಯಾಕ್ಷನ್ ಮಾಡಬೇಕು. ಇಲ್ಲಿ ಕೇಳ್ತಾರೆ ನಿಮಗೆ ಅಮೈನೋ ಮಿಥೈಲೇಟ್ ಹೆಡ್ ಫೆರೋಸಿನ್ ಬೇಕು ಅಂತಂದರೆ ನೀವೇನು ಮಾಡ್ತೀರಾ ಅಂತ ಹೇಳಿ. ಆಗ ಮ್ಯಾನೇಜ್ ಕಂಡೆನ್ಸೇಷನ್ ಅಂತ ಹೇಳ್ತೀವಿ. ಯಾವುದೆಲ್ಲ ರಿಯೇಜೆಂಟ್ಸ್ನ ಯೂಸ್ ಮಾಡ್ತೀವಿ? ಒಂದು ಫಾರ್ಮಾಲ್ಡಿಹೈಡು, any substituted amines in presence of phosphoric acid and acetic acid. It leads to the formation of electrophile and replaces one of the proton to give amino-methyl ferrocene. Then reaction of alkyl lithium. Alkyl lithium ಅಂತಂದರೆ alkyl C4H9 ಲಿಥಿಯಂ, ದಟ್ ಈಸ್ ಬ್ಯೂಟೈಲ್ ಲಿಥಿಯಂನ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಯಾಕೆ ನಾವು ಲಿಥಿಯೇಟೆಡ್ ಫೆರೋಸಿನನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಎನಿ ಆಫ್ ದ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ನಮಗೆ ಯಾವುದೇ ಬೇರೆ ಫೆರೋಸಿನ್ ಡಿರೈವೇಟಿವ್ ಬೇಕು ಅಂತಂದರೆ ಈ ಲಿಥಿಯೇಟೆಡ್ ಅಂದರೆ ಸಬ್ಸ್ಟಿಟ್ಯೂಟೆಡ್ ಲಿಥಿಯಂ ಏನಿದೆಯಲ್ವಾ ಅದನ್ನು ನಾವು ಸ್ಟಾರ್ಟಿಂಗ್ ಮೆಟೀರಿಯಲ್ ಆಗಿ ಅಥವಾ ಇಂಟರ್ಮೀಡಿಯೇಟ್ ಆಗಿ ಯೂಸ್ ಮಾಡ್ತೀವಿ. ಯಾಕೆ ಅಂತಂದರೆ ಲಿಥಿಯಂ ಕ್ಯಾನ್ ಬಿ ಈಸಿಲಿ ರೀಪ್ಲೇಸ್ಡ್ ವಿತ್ ಎನಿ ಆಫ್ ದ ಗ್ರೂಪ್ಸ್. ನಾವು ಡೈರೆಕ್ಟಾಗಿ ನಾವೇನಾರು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ರಿಂಗಿಗೆ ಅಂದರೆ ತುಂಬ ಕಷ್ಟ. ಸೊ ಅದನ್ನು ಫಸ್ಟ್ ನಾವು ಏನು ಮಾಡ್ಕೊಬೇಕು? ಲಿಥಿಯಂ ಸಬ್ಸ್ಟಿಟ್ಯೂಟೆಡ್ ಡಿರೈವೇಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಏನು ಯೂಸ್ ಮಾಡ್ತಿದ್ದೀನಿ ಇಲ್ಲಿ? ಬ್ಯೂಟೈಲ್ ಲಿಥಿಯಂ. ಸೊ C4H9 minus will abstracts a proton to form C4H10. Lithium plus goes and attaches to the ಫೆರೋಸಿನ್ ರಿಂಗ್. ಸೊ ಇಲ್ಲಿ ಲಿಥಿಯೋ ಫೆರೋಸಿನ್ ಸಿಗ್ತಿದೆ. ಇನ್ ಎಕ್ಸಸ್ ಏನಾಗುತ್ತೆ? ಡೈ ಸಬ್ಸ್ಟಿಟ್ಯೂಟೆಡ್ ಲಿಥಿಯಂ ಡಿರೈವೇಟಿವ್ ಸಿಗುವಂಥದ್ದು. ಓಕೆನಾ? ಇಲ್ಲಿ ಹೇಳಿದ್ದಾರೆ ನೋಡಿ, ಇಟ್ ಈಸ್ ಯೂಸ್ಡ್ ಆಸ್ ಇಂಟರ್ಮೀಡಿಯೇಟ್ಸ್ ಇನ್ ದ ಸಿಂಥಸಿಸ್ ಆಫ್ ಅದರ್ ಫೆರೋಸಿಲ್ ಡಿರೈವೇಟಿವ್. ಯಾವ ರೀತಿ ಯೂಸ್ ಆಗುತ್ತೆ ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇನ್ನು ನೋಡಿ, ನಮಗೆ ಅಮೈನೋ ಫೆರೋಸಿನ್ ಬೇಕು ಅಂತಂದರೆ ಏನು ಮಾಡಬೇಕು? ಲಿಥಿಯೇಟೆಡ್ ಫೆರೋಸಿನನ್ನು ನಾನು ಸ್ಟಾರ್ಟಿಂಗ್ ಮೆಟೀರಿಯಲ್ ಆಗಿ ಯೂಸ್ ಮಾಡಬೇಕು. ಫಸ್ಟು ಡೈರೆಕ್ಟ್ ಅಮೈನೇಷನ್ ಆಗುತ್ತಾ? ಇಲ್ಲ, ದಟ್ ಈಸ್ ಆಲ್ಸೋ ವೆರಿ ಡಿಫಿಕಲ್ಟ್ ರಿಯಾಕ್ಷನ್. ಅದಕ್ಕೆ ನಾವು ನೈಟ್ರೋಫೆರೋಸಿನನ್ನು ಮಾಡಬೇಕು. ನೈಟ್ರೋಫೆರೋಸಿನ್ ಮಾಡಲಿಕ್ಕೆ ಇಲ್ಲಿ ನಾನು ಡೈನೈಟ್ರೋಜನ್ ಟೆಟ್ರಾಕ್ಸೈಡ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ಡೈನೈಟ್ರೋಜನ್ ಟೆಟ್ರಾಕ್ಸೈಡು ಡಿಕಂಪೋಸ್ ಆಗಿ NO2 ಫಾರ್ಮೇಷನ್ ಮಾಡುತ್ತೆ. NO2. ಸೊ NO2 ಗೆಟ್ಸ್ attached to this hydrogen group by replacing the lithium. Okay na, to form nitroferrocene.
Then on reduction by using what? Zinc in presence of HCl to H plus. Okay na? Zinc in presence of HCl, NO2 gets reduced to NH2 to finally give amino ferrocin. Okay. Next. ನೆಕ್ಸ್ಟ್ ಲಿಥಿಯೇಟೆಡ್ ಫೆರೋಸಿನನ್ನು ಯೂಸ್ ಮಾಡಿಕೊಂಡು ನಮಗೆ ಕಾರ್ಬಾಕ್ಸಿಲ್ ಡಿರೈವೇಟಿವ್ನ ನಾವು ಪಡಿಬೋದು. ಹೇಗೆ? ಆನ್ ಕಾರ್ಬಾಕ್ಸಿಲೇಷನ್ ಫರ್ದರ್ ಹೈಡ್ರೋಲೈಸಿಸ್ ಗಿವ್ಸ್ ಸಬ್ಸ್ಟಿಟ್ಯೂಟೆಡ್ ಫೆರೋಸಿನ್, ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಡಿರೈವೇಟಿವ್ ಸಿಕ್ತು. ನೆಕ್ಸ್ಟ್ ಅದೇ ಲಿಥಿಯಂನ ಯೂಸ್ ಮಾಡಿಕೊಂಡು ಬೋರೋನಿಕ್ ಆಸಿಡ್ ಹಾಕ್ದಾಗ ಅಥವಾ ಟ್ರೈ ಆಲ್ಕೈಲ್ ಬೋರೇಟ್ ಆನ್ ಹೈಡ್ರೋಲೈಸಿಸ್ ಗಿವ್ಸ್ ಫೆರೋಸಿನ್ ಬೋರೋನಿಕ್ ಆಸಿಡ್. ಸೊ BOH ಟ್ವೈಸ್ ಕಮ್ಸ್ ಅಂಡ್ ಅಟ್ಯಾಚಸ್ ದ ಲಿಥಿಯಂ ಪೊಸಿಷನ್. ಅದೇ ನಿಮಗೆ ಹೈಲಿ ಸೆಲೆಕ್ಟಿವ್ ಒಂದು ಬಿಲ್ಡಿಂಗ್ ಬ್ಲಾಕ್ ಆಫ್ ಆರ್ಗ್ಯಾನೋಮೆಟಾಲಿಕ್ ಕೆಮಿಸ್ಟ್ರಿ ಅಂತಾನೆ ಹೇಳ್ಬೋದು. ಇದು ಫೆರೋಸಿಲ್ ಮರ್ಕ್ಯುರಿ ಕ್ಲೋರೈಡ್ ಡಿರೈವೇಟಿವ್ ಅಂತ ಹೇಳಿ. ಅದು ಬೇಕು ಅಂತ ಅನ್ಕೊಳ್ಳಿ. ಆಗ ಫಸ್ಟು ಬೋರೋನೇಟ್ ಮಾಡಿರುವಂತಹ ಫೆರೋಸಿನನ್ನು ತಗೊಂಡು ಇನ್ ಪ್ರೆಸೆನ್ಸ್ ಆಫ್ ಮರ್ಕ್ಯುರಿ ಕ್ಲೋರೈಡ್ ಒಂದು ಹೆಚ್ ರೀಪ್ಲೇಸ್ ಆಗುತ್ತೆ, ಕಂಬೈನ್ಸ್ ವಿತ್ ದಿ Cl ಟು ಎಲಿಮಿನೇಟ್ HCl ಅಂಡ್ ಒನ್ ಮೋರ್ HgCl ಏನು ಉಳಿದಿರುತ್ತಲ್ಲ ದಟ್ ವಿಲ್ ಕಮ್ ಅಂಡ್ ಸಬ್ಸ್ಟಿಟ್ಯೂಟ್ ಲಿಥಿಯಂ ಪೊಸಿಷನ್. ಅಂದರೆ ಇಲ್ಲಿ ಏನು BOH ಟ್ವೈಸ್ ಗ್ರೂಪ್ನ ರೀಪ್ಲೇಸ್ ಮಾಡುತ್ತೆ. ಯಾವುದು? HgCl ಗ್ರೂಪ್. ಈಗ ನಿಮಗೆ ಯು ವಾಂಟ್ ಬ್ರೋಮಿನೇಟೆಡ್ ಫೆರೋಸಿನ್, ಆಗ ನೀವು ಡೈರೆಕ್ಟ್ ಬ್ರೋಮಿನೇಷನ್ ಮಾಡ್ಬೋದು. ಬ್ರೋಮಿನೇಷನ್ ಲೈಕ್ Br2 ಕ್ಯಾನ್ ಬಿ ಆಡೆಡ್ ಟು ಫಾರ್ಮ್ ಇದು HgCl ಪ್ಲೇಸನ್ನು Br ಫಿಲ್ ಮಾಡ್ಕೊಳುತ್ತೆ. ಅದೇ ರೀತಿ ಕಾಪರ್ ಬ್ರೋಮೈಡ್ನು ಕೂಡ ನೀವು ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ಬ್ರೋಮಿನೇಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಯು ಕ್ಯಾನ್ ಯೂಸ್ CuBr2 ಟು ಗೆಟ್ ದ ಸೇಮ್ ಪ್ರಾಡಕ್ಟ್ ದಟ್ ಈಸ್ ಬ್ರೋಮೋ ಫೆರೋಸಿನ್. ಓಕೆನಾ? ಅದೇ ರೀತಿ ನೀವು Ag2O ಹಾಕಿದ್ರಿ ಅನ್ಕೊಳ್ಳಿ, ಇಟ್ ಲೀಡ್ಸ್ ದ ಫಾರ್ಮೇಷನ್ ಆಫ್ ಡೈಮರ್. ಡೈಮರ್ ಅಂತಂದ್ರೆ 2 ಫೆರೋಸಿನ್ ರಿಂಗ್ಸ್ ವಿಲ್ ಬಿ ಲಿಂಕ್ಡ್ ಟು ಫಾರ್ಮ್ ಎ ಡೈಮರ್. 2 ಫೆರೋಸಿನ್ ಗ್ರೂಪ್ ಲಿಂಕ್ ಆಗೋದಕ್ಕೆ ಏನ್ ಬೇಕಾಗುತ್ತೆ? Ag2O ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಫರ್ದರ್ ಅದೇ ಸೇಮ್ ಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್, ಡೈ ಸಬ್ಸ್ಟಿಟ್ಯೂಟೆಡ್ ಎಕ್ಸಸ್ ಯೂಸ್ ಮಾಡಿದ್ರಿ ಅನ್ಕೊಳ್ಳಿ, ಡೈ ಸಬ್ಸ್ಟಿಟ್ಯೂಟೆಡ್ ಫೆರೋಸಿನ್ ಸಿಗುತ್ತೆ. ಅದೇ ರೀತಿ ಡೈಮೀಥೈಲ್ ಡೈಕ್ಲೋರೋ ಸಿಲೇನ್ ಅನ್ನ ಯೂಸ್ ಮಾಡಿದ್ರಿ ಅನ್ಕೊಳ್ಳಿ, ಆಗ ಏನಾಗುತ್ತೆ ಅಂತಂದ್ರೆ ಈ ಎರಡು ಲಿಥಿಯಮ್ ಕ್ಲೋರೈಡ್ ಜೊತೆ ಕಂಬೈನ್ ಆಗಿ ಲಿಥಿಯಂ ಕ್ಲೋರೈಡ್ ಎಲಿಮಿನೇಟ್ ಆಗುತ್ತೆ. ದಿಸ್ ಹೋಲ್ ಗ್ರೂಪ್ ಏನು ಉಳಿತಲ್ವಾ, CH2SiMe2, this goes directly attaches to this ferrocin ring like SiMe2 CH2 attaches ferrocin ಸಿಲಿಯೇಟೆಡ್ ಫೆರೋಸಿನ್ ಅಂತ ಕರೆಸ್ಕೊಳ್ಳುತ್ತೆ. ನೆಕ್ಸ್ಟ್ ಇದು ಕೂಡ ಎಕ್ಸಾಂಪಲ್ ಫಾರ್ ಫ್ರಿಡಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್. ಆಲ್ಕೈಲೇಷನ್ ಬೈ ಯೂಸಿಂಗ್ ವಾಟ್? ಈಥೀನ್. ಈಥೀನಿಂದ ಒಂದು ಆಲ್ಕೈಲ್ ಗ್ರೂಪನ್ನ ಅಟ್ಯಾಚ್ ಮಾಡುವಂಥದ್ದು. ಈಥೀನಿಂದ ಒಂದು ಆಲ್ಕೈಲ್ ಗ್ರೂಪ್ನ ಅಟ್ಯಾಚ್ ಮಾಡುವಂಥದ್ದು ಟು ದ ಫೆರೋಸಿನ್ ರಿಂಗ್ ಇನ್ ಪ್ರೆಸೆನ್ಸ್ ಆಫ್ ಲೆವಿಸ್ ಆಸಿಡ್ ದಟ್ ಈಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಇದೇನು ಮಾಡುತ್ತೆ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಂತಂದ್ರೆ ಈಸಿಯಾಗಿ ಆಲ್ಕೈಲೇಷನ್ ಅಥವಾ ಅಸೈಲೇಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈಥೈಲ್ ferrocin 6 This can also be called as Friedel-Crafts alkylation. ಯಾಕೆಂದ್ರೆ ಆಲ್ಕೈಲೇಷನ್ ಆಗ್ತಾ ಇರುವಂಥದ್ದು ಟು ದ ಆರೋಮ್ಯಾಟಿಕ್ ರಿಂಗ್. ನೆಕ್ಸ್ಟ್ chlorosulfonic acid in presence of sulfuric acid with acetic anhydride. ಸೊ ಅಸಿಟಿಕ್ ಅನ್ಹೈಡ್ರೈಡ್ ಏನ್ ಮಾಡುತ್ತೆ ಅಂತಂದ್ರೆ ಬರೀ ಇದಿಷ್ಟನ್ನ ಹಾಕಿ ನಾವು ಸಲ್ಫೋನೇಷನ್ ಮಾಡಬಹುದು. ಬಟ್ ಅಸಿಟಿಕ್ ಅನ್ಹೈಡ್ರೈಡ್ ಏನ್ ಮಾಡುತ್ತೆ, ಆ ರಿಯಾಕ್ಷನ್ ಟೆಂಪರೇಚರ್ ಏನಿರುತ್ತೆ ಅದನ್ನ ರಿಡ್ಯೂಸ್ ಮಾಡುತ್ತೆ. ಇಟ್ ಫೆಸಿಲಿಟೇಟ್ಸ್ ದ ರಿಯಾಕ್ಷನ್. ಓಕೆ, ಇಲ್ಲಿ HSO4 ಪ್ಲಸ್ Cl ಮೈನಸ್ ಆಗಿರುತ್ತೆ. ಸೊ Cl minus subtracts a proton from ring to liberate HCl as a byproduct.
ಏನು ಸಲ್ಫೋನಿಕ್ HSO3 ಮೈನಸ್ ಏನಿರುತ್ತಲ್ವ ದ್ಯಾಟ್ ವಿಲ್ ಗೋ ಆ್ಯಂಡ್ ಅಟ್ಯಾಚಸ್ ಟು ದಿಸ್ ಪೊಸಿಷನ್, ಮೋರ್ ಸ್ಟೇಬಲ್ ಪೊಸಿಷನ್ಗೆ ಹೋಗಿ ಅಟ್ಯಾಚ್ ಮಾಡುತ್ತೆ. ಅದಕ್ಕೆ ಸಾಲ್ವೆಂಟ್ ಆಗಿ ಸಲ್ಫ್ಯೂರಿಕ್ ಆಸಿಡ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ದೆನ್ ರಿಯಾಕ್ಷನ್ ವಿತ್ ಮರ್ಕ್ಯೂರಿಕ್ ಅಸಿಟೇಟ್, ಇದು ಅಷ್ಟೇ ನಮಗೆ ಒಂಥರ ಬಿಲ್ಡಿಂಗ್ ಬ್ಲಾಕ್ ಆಫ್ ಆರ್ಗಾನೋಮೆಟಾಲಿಕ್ ಕೆಮಿಸ್ಟ್ರಿ ಇದು ಏನು ಮರ್ಕ್ಯೂರಿ ಅಸೈಲೇಟೆಡ್ ಫೆರೋಸಿನ್. ಓಕೆನಾ. ಸೊ ಇನ್ ಪ್ರೆಸೆನ್ಸ್ ಆಫ್ ಮೆಥನಾಲ್ ರಿಯಾಕ್ಷನ್ ಕಂಡೀಷನ್ಸ್ನ ಮೇಂಟೈನ್ ಮಾಡುತ್ತೆ. ಇಟ್ ಫೆಸಿಲಿಟೇಟ್ಸ್ ದ ರಿಯಾಕ್ಷನ್. ಸೊ ಈ ಮರ್ಕ್ಯೂರಿಕ್ ಅಸಿಟೇಟ್ ಏನಿದೆ, ಇಟ್ ಆಕ್ಟ್ಸ್ ಆಸ್ ಅನ್ ಎಲೆಕ್ಟ್ರೋಫೈಲ್ ಅಂಡ್ ಗೋಸ್ ಅಂಡ್ ಅಟ್ಯಾಚಸ್ ಹೈಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಫೆರೋಸಿನ್ ಟು ಗಿವ್ mono substituted and disubstituted mercury ferrocin derivative. ನೆಕ್ಸ್ಟ್ ನಿಮಗೆ ಅಯೋಡಿನೇಷನ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಮರ್ಕ್ಯೂರೇಟೆಡ್ ಫೆರೋಸಿನ್ನ ಯೂಸ್ ಮಾಡಿಕೊಂಡು ನಾವು ಅಯೋಡಿನೇಷನ್ ಮಾಡ್ಬೋದು ಬೈ ಡೈರೆಕ್ಟ್ಲಿ ಆ್ಯಡಿಂಗ್ ಅಯೋಡಿನ್. HgOAc is replaced by iodine. ಓಕೆ, ಇಲ್ಲಿಗೆ ಡಿಫ್ರೆಂಟ್ ಟೈಪ್ ಆಫ್ ರಿಯಾಕ್ಷನ್ಸ್ ಆಫ್ ಫೆರೋಸಿನ್ನ ನೋಡಿದ್ವಿ. ಇನ್ನು ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ದಟ್ ಈಸ್ nature of bonding in organometallic compounds. See here, ಯಾವುದೇ ಕಾರ್ಬನ್ ಡಬಲ್ ಬಾಂಡ್ ಅಂದ್ರೆ ಎನಿ ಆಲ್ಕೀನ್ ಯು ಟೇಕ್, ದೇ ಆರ್ 2 ಎಲೆಕ್ಟ್ರಾನ್ ಡೋನರ್ಸ್ ಆಗಿರುತ್ತೆ. ಸೊ ಫಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಮೆಟಲ್ ಮತ್ತೆ ಆಲ್ಕೀನ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಲಿಗ್ಯಾಂಡ್ ಬಾಂಡ್ ಫಾರ್ಮೇಶನ್ ಆಗತ್ತೆ. 2 ಟೈಪ್ಸ್ ಆಫ್ ಬಾಂಡ್ ಫಾರ್ಮೇಶನ್ ಆಗುವಂಥದ್ದು. ಫಸ್ಟ್ ಒನ್ ಈಸ್ ಸಿಗ್ಮಾ ಡೊನೇಷನ್ ಅಂತ ಹೇಳಿ. ಸಿಗ್ಮಾ ಡೊನೇಷನ್ ಯಾಕಾಗತ್ತೆ? ಫಸ್ಟು ಸಿಗ್ಮಾ ಡೊನೇಷನ್ ಆಗುವಂಥದ್ದು ಏನು ಎಲೆಕ್ಟ್ರಾನ್ ಡೆನ್ಸಿಟಿ ಆಲ್ಕೀನಲ್ಲಿ ಜಾಸ್ತಿ ಇರುತ್ತಲ್ವಾ, ದ್ಯಾಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ದಿಸ್ ಮೆಟಲ್. ವೇಕೆಂಟ್ ಪೈ ಆರ್ಬಿಟಲ್ ಆಫ್ ಮೆಟಲ್ಗೆ ತನ್ನ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡಿ ಇಟ್ ಲೀಡ್ಸ್ ದ ಫಾರ್ಮೇಶನ್ ಆಫ್ ಸಿಗ್ಮಾ ಬಾಂಡ್. ಸೆಕೆಂಡ್ ಒನ್ ಯಾವುದು? ಸೆಕೆಂಡ್ ಒನ್ ಈಸ್ ಪೈ ಬ್ಯಾಕ್ ಡೊನೇಷನ್. ಪೈ ಬ್ಯಾಕ್ ಡೊನೇಷನ್ ಏನು ಎಲೆಕ್ಟ್ರಾನ್ ಡೆನ್ಸಿಟಿ ಇರುತ್ತೆ ಡಿ ಆರ್ಬಿಟಲ್ಸ್ ಅಲ್ಲಿ, ಐದರ್ ಫಿಲ್ಡ್ ಇರ್ಬೋದು ಅಥವಾ ಪಾರ್ಷಿಯಲಿ ಫಿಲ್ಡ್ ಎಲೆಕ್ಟ್ರಾನ್ಸ್ ಇರ್ಬೋದು, that electrons will be given back to the pi star antibonding orbital of carbon-carbon double bond. ಆಗ ಈ ಕಾರ್ಬನ್ ಮತ್ತೆ ಕಾರ್ಬನ್ನ ನಡುವೆ ಇರುವಂತಹ ಬಾಂಡ್ ವೀಕ್ ಆಗ್ತಾ ಹೋಗುತ್ತೆ. ವೆರಾಸ್ ಮೆಟಲ್ ಮತ್ತೆ ಕಾರ್ಬನ್ನ ನಡುವೆ ಇರುವಂತಹ ಬಾಂಡ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಅಬೌಟ್ ದ ಪೈ ಬ್ಯಾಕ್ ಬಾಂಡಿಂಗ್. ಓಕೆ, ಇದಕ್ಕೆ ಒನ್ ಆಫ್ ದ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ olefin organometallic compound example Zis salt. Zis salt is nothing but platinum as a center with 3Cl3 group, then an olefin C2H4 whole minus. So this is called as Zis salt. This shows sigma pi back bonding. Okay na. Next, metal carbonyl compounds ಕೂಡ ಏನ್ ಮಾಡುತ್ತೆ, ಮೆಟಲ್ ಮತ್ತೆ ಕಾರ್ಬೋನಿಲ್ ಗ್ರೂಪ್ ಇಟ್ ಇನ್ವಾಲ್ವ್ಸ್ ಇನ್ ಬ್ಯಾಕ್ ಡೊನೇಷನ್. ನಾನು ಈಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ರೀತಿ. ಸೊ ಇದು ಕಾರ್ಬೋನಿಲ್ ಗ್ರೂಪ್ ಕೂಡ ವಿಚ್ ಇಸ್ ಅ ಲಿಗ್ಯಾಂಡ್, ಇಟ್ ಇಸ್ ಅ 2 ಎಲೆಕ್ಟ್ರಾನ್ ಡೋನರ್. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ 3 ಬಾಂಡ್ಸ್, ರೈಟ್? ನಾನು ಆಮೇಲೆ ಹೇಳ್ತೀನಿ ಆ ಬಾಂಡ್ ಏನಾಗುತ್ತೆ ಅಂತ ಹೇಳಿ. ಈ ಕಾರ್ಬನ್ ಮಾನಾಕ್ಸೈಡ್ ಏನಿದೆ, ಇಟ್ ಈಸ್ ಅ ವೆರಿ ಸ್ಟ್ರಾಂಗ್ ಪೈ ಅಕ್ಸೆಪ್ಟಾರ್. ಅಂದ್ರೆ ಆ ಎಲೆಕ್ಟ್ರಾನ್ 2 ಎಲೆಕ್ಟ್ರಾನ್ನ ಡೊನೇಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಮೆಟಲ್ನಿಂದ ಎಲೆಕ್ಟ್ರಾನ್ಸ್ನ ವಾಪಸ್ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಎಬಿಲಿಟಿ ಈ ಕಾರ್ಬೋಕ್ಸಿಲಿಕ್ ಗ್ರೂಪಿಗೆ ಜಾಸ್ತಿ ಇರುತ್ತೆ. ಓಕೆ, ಸೊ ಇಟ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್ ಆನಿಯಾನಿಕ್ ಮೆಟಲ್ ಕಾರ್ಬೋನಿಲ್ಸ್ ಲೈಕ್ ಟಿಟಾನಿಯಂ CO6 2-, VCO6-, ಕ್ರೋಮಿಯಂ CO4 2-. ದೆನ್ ಈ ಕಾರ್ಬೋನಿಲ್ಸ್ ಪ್ರೋಟೋನೇಷನ್ ಕೂಡ ಆಗ್ತವೆ ಟು ಫಾರ್ಮ್ ಕಾರ್ಬೋನಿಲ್ ಹೈಡ್ರೈಡ್ಸ್. ಫಾರ್ ಎಕ್ಸಾಂಪಲ್ HCO CO4
H2FeCO4, HMnCO5 like that. Then CO ligand weak 2 electron sigma donor ಆಗಿರುತ್ತೆ ಬಟ್ ವೆರಿ ಸ್ಟ್ರಾಂಗ್ ಪೈ ಅಕ್ಸೆಪ್ಟರ್ ಆಗಿರುತ್ತೆ. ಮೆಟಲ್ಗೆ 2 ಎಲೆಕ್ಟ್ರಾನ್ನ ಕೊಡುತ್ತೆ ಬಟ್ ಇಟ್ಸ್ ಅ ವೀಕ್ ಡೋನರ್ ಬಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ರ್ಯಾಪಿಡ್ ಆಗಿ. ಸೊ ಹಿಯರ್ ನಾನು ಆಗಲೇ ಹೇಳಿದಾಗೆ 2 ಟೈಪ್ಸ್ ಆಫ್ ಬಾಂಡಿಂಗ್ ಇರುತ್ತೆ. ಯಾವುದ್ರ ನಡುವೆ CO ಮತ್ತು ಮೆಟಲ್ನ ನಡುವೆ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ ಲೈಕ್ ದಿಸ್. ದೆನ್ ಮೆಟಲ್ನಿಂದ CO ಗ್ರೂಪಿಗೆ ಬ್ಯಾಕ್ ಬಾಂಡಿಂಗು ಕೂಡ ಇರುವಂಥದ್ದು. ಅಂದರೆ ಮೆಟಲ್ನಿಂದ ಪೈ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ದಿಸ್ ಕಾರ್ಬೊನಿಲ್ ಗ್ರೂಪ್. ಎಲೆಕ್ಟ್ರಾನ್ ಡೆನ್ಸಿಟಿ ಮೆಟಲಲ್ಲಿ ಜಾಸ್ತಿ ಆಗ್ತಾ ಹೋದ ಹಾಗೆ ಪೈ ಬ್ಯಾಕ್ ಬಾಂಡಿಂಗು ಜಾಸ್ತಿ ಆಗ್ತಾ ಹೋಗುತ್ತೆ. ಪೈ ಬ್ಯಾಕ್ ಬಾಂಡಿಂಗು ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಲೈಕ್ ದಿಸ್. ಓಕೆ, ಇಲ್ಲಿ ಈ ರೀತಿ ಕಾರ್ಬನ್ ಮತ್ತು ಆಕ್ಸಿಜನ್ ನಡುವೆ ಇರುವಂತಹ ಟ್ರಿಪಲ್ ಬಾಂಡು ಏನಾಗುತ್ತೆ, ವೀಕ್ ಆಗಿ ಡಬಲ್ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ದೆನ್ ಮೆಟಲ್ ಮತ್ತು ಕಾರ್ಬನ್ನ ನಡುವೆ ಕೂಡ 2 ಬಾಂಡ್ ಆಗುತ್ತೆ. ಸೊ ಟ್ರಿಪಲ್ ಬಾಂಡ್ ಇದ್ದಿದ್ದು ಡಬಲ್ ಬಾಂಡ್ ಆಯಿತು. ಸೊ ಅದರ ವೀಕ್ ಫ್ರೀಕ್ವೆನ್ಸಿ ಏನಾಯಿತು, ಕಡಿಮೆ ಆಯಿತು. ಯಾವುದ್ರದ್ದು, ಕಾರ್ಬನ್ ಮತ್ತು ಆಕ್ಸಿಜನ್ ನಡುವೆ ಇರುವಂತಹ ಫ್ರೀಕ್ವೆನ್ಸಿ ಕಡಿಮೆ ಆಯಿತು. ವೆರಾಸ್ ಮೆಟಲ್ ಮತ್ತು ಕಾರ್ಬನ್ ನಡುವೆ ಇರುವಂಥ ಬಾಂಡು ತುಂಬ ಸ್ಟ್ರಾಂಗ್ ಆಗ್ತಾ ಹೋಯಿತು ಬಿಕಾಸ್ ಆಫ್ ಪೈ ಬ್ಯಾಕ್ ಬಾಂಡಿಂಗ್. ದೆನ್ ಇಲ್ಲಿ ನಿಮಗೆ ಸೀಕ್ವೆನ್ಸ್ ಕೇಳ್ತಾರೆ, ಪೈ ಅಕ್ಸೆಪ್ಟಾರ್ ಲಿಗ್ಯಾಂಡ್ಸು ಯಾವುದು ಸ್ಟ್ರಾಂಗೆಸ್ಟ್ ಪೈ ಅಕ್ಸೆಪ್ಟಾರು, ಯಾವುದು ವೀಕೆಸ್ಟ್ ಅಂತಂದು. ಸೊ ಹಿಯರ್ NO ಪ್ಲಸ್ ಏನಿದೆಯಲ್ವಾ, ದಟ್ ಈಸ್ ಎ ಸ್ಟ್ರಾಂಗ್ ಪೈ ಅಕ್ಸೆಪ್ಟಾರ್, ವೆರಾಸ್ ಅಮೋನಿಯಾ ಇಸ್ ಅ ವೀಕ್ ಪೈ ಅಕ್ಸೆಪ್ಟಾರ್ ಲಿಗ್ಯಾಂಡ್ ಆಗಿರುತ್ತೆ. ಈ ಸೀಕ್ವೆನ್ಸ್ನ ನೆನ್ಪಿಟ್ಕೊಳ್ಳಿ. ಈ ಸೀಕ್ವೆನ್ಸ್ನ ಹೇಳಿಬಿಟ್ಟು ಯಾವುದು ಕರೆಕ್ಟ್ ಸೀಕ್ವೆನ್ಸ್ ಅಂತ ಎಕ್ಸಾಂಪಲ್ ಕೇಳ್ತಾರೆ. ದೆನ್ ಹೋಮೋಜಿನಿಯಸ್ ಕ್ಯಾಟಲಿಸಿಸ್ಗೆ ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ಅಂದರೆ ಬೋತ್ ಸಾಲ್ವೆಂಟು ಮತ್ತು ಏನು ಸಬ್ಸ್ಟ್ರೇಟ್ ಏನು ಯೂಸ್ ಮಾಡ್ತಾ ಇರ್ತೀವಲ್ಲ, ಬೋತ್ ವಿಲ್ ಬಿ ಇನ್ ದ ಸೇಮ್ ಫಿಸಿಕಲ್ ಸ್ಟೇಟ್. ಆವಾಗ ನಾವು ಅದನ್ನು ಹೋಮೋಜಿನಿಯಸ್ ಕ್ಯಾಟಲಿಸ್ಟ್ ಅಂತ ಕರಿತೀವಿ. ಫಸ್ಟ್ ಒನ್ನು ಓಲಿಫಿನ್ ಹೈಡ್ರೋಜಿನೇಷನ್ ಯೂಸಿಂಗ್ ವಿಲ್ಕಿನ್ಸನ್ಸ್ ಕ್ಯಾಟಲಿಸ್ಟ್. ಸೊ ವಿಲ್ಕಿನ್ಸನ್ ಕ್ಯಾಟಲಿಸ್ಟ್ ಅಂತಂದ್ರೆ ಏನು, ರೋಡಿಯಂ ಆಸ್ ಅ ಸೆಂಟ್ರಲ್ ಮೆಟಲ್ ಅಯಾನ್, ಕ್ಲೋರೈಡು ಟ್ರೈಫಿನೈಲ್ ಫಾಸ್ಫೈನ್, ಇದು 16 ಎಲೆಕ್ಟ್ರಾನ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಇದನ್ನ ಹೈಡ್ರೋಜಿನೇಷನ್ ಅಂತಂದ್ರೆ ಈ ಡಬಲ್ ಬಾಂಡನ್ನು ರಿಮೂವ್ ಮಾಡಿ ಹೈಡ್ರೋಜನನ್ನು ಆ್ಯಡ್ ಮಾಡಲಿಕ್ಕೆ ವಿಲ್ಕಿನ್ಸನ್ ಕ್ಯಾಟಲಿಸ್ಟ್ನ ಯೂಸ್ ಮಾಡ್ತೀವಿ. ಸೊ ಓಲಿಫಿನ್ ಹೈಡ್ರೋಜಿನೇಷನಿಗೆ ಯಾವ ಕ್ಯಾಟಲಿಸ್ಟನ್ನು ಯೂಸ್ ಮಾಡ್ತೀವಿ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ನೀವು ಹೇಳ್ತಿರಾಗ ವಿಲ್ಕಿನ್ಸನ್ ಕ್ಯಾಟಲಿಸ್ಟ್ ಅಂತ ಹೇಳಿ. ಕೆಲವೊಮ್ಮೆ ವಿಲ್ಕಿನ್ಸನ್ ಕ್ಯಾಟಲಿಸ್ಟ್ ಅಂತ ಕೊಟ್ಟಿರಲ್ಲ, ಕಾಂಪ್ಲೆಕ್ಸಸ್ ಅನ್ನು ಕೊಟ್ಟಿರ್ತಾರೆ. ನೀವು ಕಂಡುಹಿಡಿಬೇಕು, ರೋಡಿಯಂ ಕ್ಲೋರೈಡ್ ಟ್ರೈಫಿನೈಲ್ ಫಾಸ್ಫೈನ್ ಈಸ್ ಕಾಲ್ಡ್ ಆಸ್ ವಿಲ್ಕಿನ್ಸನ್ ಕ್ಯಾಟಲಿಸ್ಟ್ ಅಂತ ಹೇಳಿ. ನೆಕ್ಸ್ಟ್ ಹೈಡ್ರೋಫಾರ್ಮೈಲೇಷನ್. ಸೊ ಹೈಡ್ರೋಫಾರ್ಮೈಲೇಷನ್ ರಿಯಾಕ್ಷನಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಮತ್ತು ಹೈಡ್ರೋಜನನ್ನು ಯೂಸ್ ಮಾಡ್ತೀವಿ ಟು ಆ್ಯಡ್ CH4 ಗ್ರೂಪ್, ಟು ಆ್ಯಡ್ ಆ್ಯಂಡ್ ಫಾರ್ಮಾಲ್ಡಿಹೈಡ್ ಗ್ರೂಪ್ ಇನ್ ಪ್ರೆಸೆನ್ಸ್ ಆಫ್ ಐದರ್ ರೋಡಿಯಂ ಅಥವಾ ಕೋಬಾಲ್ಟನ್ನು ಹೊಂದಿರುವಂತಹ ಯಾವುದೇ ಕ್ಯಾಟಲಿಸ್ಟನ್ನು ಯೂಸ್ ಮಾಡಿಕೊಂಡು. ನೋಡಿ, ಇಟ್ ಕಂಬೈನ್ಸ್ ಟುಗೆದರ್ ಟು ಗಿವ್ ಎನ್ ಆಲ್ಡಿಹೈಡಿಕ್ ಗ್ರೂಪ್. ಇಲ್ಲಿ 2 ಟೈಪ್ಸ್ ಆಫ್ ಪ್ರಾಡಕ್ಟ್ ಸಿಗುವಂತಹ ಸಾಧ್ಯತೆ ಇದೆ. ಒಂದು ಲೀನಿಯರ್, ಇನ್ನೊಂದು ಬ್ರಾಂಚ್ಡ್. ಇದು ಕಂಬೈನ್ ಆಗಿ ಟರ್ಮಿನಲ್ ಕಾರ್ಬನಿಗೆ ಅಟ್ಯಾಚ್ ಆಯಿತು ಅಂದ್ಕೊಳ್ಳಿ. ಟರ್ಮಿನಲ್ ಕಾರ್ಬನಿಗೆ ಅಟ್ಯಾಚ್ ಆಯಿತು ಅಂತಂದರೆ ಲೀನಿಯರ್ ಫಾರ್ಮ್ ಸಿಗುವಂಥದ್ದು. ಅದೇ ಇಂಟರ್ನಲ್ ಕಾರ್ಬನಿಗೆ ಅಟ್ಯಾಚ್ ಆಯಿತು ಅಂದ್ಕೊಳ್ಳಿ, ಆಗ ನಮಗೆ ಬ್ರಾಂಚೆಡ್ ಚೈನ್ ಸಿಗುವಂಥದ್ದು. ಓಕೆ, ನೆಕ್ಸ್ಟ್ ವಾಕರ್ಸ್ ಪ್ರೋಸೆಸ್ ಅಂತಂದರೆ ಇಥಿಲೀನನ್ನು ಅಸಿಟಾಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡುವಂತಹ ಪ್ರೋಸೆಸ್ ಬೈ ದ ಹೆಲ್ಪ್ ಆಫ್ ಪೆಲಾಡಿಯಂ Cl4 2- ಕ್ಯಾಟಲಿಸ್ಟ್. ಸೊ ಇಟ್ ಈಸ್ ನಥಿಂಗ್ ಬಟ್ ಆಕ್ಸಿಡೇಷನ್ ರಿಯಾಕ್ಷನ್. ಆಕ್ಸಿಡೇಷನ್ ಆಫ್ alkene, here it is ethene to form acetaldehyde. Next, Monsanto acetic acid process. ಇದು very famous method for the preparation of acetic acid. ಇದು ಎಲ್ಲ ಇಂಡಸ್ಟ್ರಿಯಲ್ ಪ್ರೊಸೀಜರ್ ಯಾವುದು ಅಸಿಟಿಕ್ ಆಸಿಡ್ ಪ್ರಿಪರೇಷನ್ಗೆ ಅಂತಂದರೆ ಇದೆ Monsanto acetic acid process. ಸೊ ಹಿಯರ್ ಮಿಥೆನಾಲನ್ನು ನಾವು ಸ್ಟಾರ್ಟಿಂಗ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತೀವಿ. ಮಿಥೆನಾಲ್ನ ಹೇಗೆ ಪ್ರೊಡ್ಯೂಸ್ ಮಾಡ್ಬೋದು ಅಂತಂದರೆ ಬೈ ಯೂಸಿಂಗ್ ಕಾರ್ಬನ್ ಮಾನಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್. ಓಕೆನಾ. ಸೊ ಇಲ್ಲಿ RH CO2 I2- ಅಂದರೆ ರೋಡಿಯಂ
ಕಾರ್ಬೋನಿಲ್ ಕಾಂಪ್ಲೆಕ್ಸ್ ಅನ್ನ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಅಯೋಡಿನ್ ಇದೆಯಲ್ವಾ, ಈ ಅಯೋಡಿನ್ ಏನ್ ಮಾಡುತ್ತೆ ಅಂತಂದ್ರೆ ಮಿಥನಾಲ್ನ ಮಿಥೈಲ್ ಅಯೋಡೈಡ್ ಆಗಿ ಫಸ್ಟ್ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಈ ಎರಡೂ ಕಂಬೈನ್ ಆಗಿರುವಂತಹ ಒಂದು ಕಾಂಪೌಂಡ್ ಕೆಟಲಿಟಿಕ್ ಸೈಕಲ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ರೋಡಿಯಂ +1 ಆಕ್ಸಿಡೇಷನ್ ಸ್ಟೇಟ್ ಅನ್ನ +3 ಆಕ್ಸಿಡೇಷನ್ ಸ್ಟೇಟಿಗೆ ಕನ್ವರ್ಟ್ ಮಾಡಿಕೊಂಡಾಗ ಈ ಫೆಸಿಲಿಟೇಟ್ಸ್ ದ ರಿಯಾಕ್ಷನ್ ಟು ಕನ್ವರ್ಟ್ ಮಿಥೆನಾಲ್ ಇಂಟು ಅಸೆಟಿಕ್ ಆಸಿಡ್. ಸರಿನಾ? ಈ ಎರಡೂ ರಿಯಾಕ್ಷನ್ಸು ತುಂಬಾ ಇಂಪಾರ್ಟೆಂಟು. ಇದು ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿರುವಂತಹ ಪ್ರೋಸೆಸ್ಸು, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಬ್ರೀಫ್ ಆಗಿ ಯಾವ್ಯಾವ ಕೆಟಲಿಸ್ಟು ಯಾವ್ಯಾವ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಡೈರೆಕ್ಟ್ ಕ್ವಶನ್ ನಿಮಗೆ ಕೇಳುವಂಥದ್ದು. ಸೊ ಕೋಬಾಲ್ಟ್ ಅಥವಾ ರೋಡಿಯಂನ ಹೊಂದಿರುವಂತಹ ಕೆಟಲಿಸ್ಟ್ನ ಹೈಡ್ರೋ ಫಾರ್ಮೈಲೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂತಂದ್ರೆ ಆಲ್ಕೀನ್ಸ್ ಅನ್ನ ತಗೊಂಡು ಅದಕ್ಕೆ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡುವಂಥದ್ದು ಬೈ ಯೂಸಿಂಗ್ ಕೋಬಾಲ್ಟ್ ಅಂಡ್ ಕಾರ್ಬೋನಿಲ್ ಗ್ರೂಪ್ ಅಂಡ್ ಹೈಡ್ರೋಜನ್ ಗ್ಯಾಸ್. ಆಗ್ಲೇ ನೋಡಿದ್ವಲ್ಲ ಆ ರಿಯಾಕ್ಷನ್. ದೆನ್ ಸೆಕೆಂಡ್ ಒನ್ನು ಮಿಥೆನಾಲ್ ಕಾರ್ಬಾಕ್ಸಿಲೇಷನ್ ಅಂತಂದು. ಮಿಥೆನಾಲ್ ಕಾರ್ಬಾಕ್ಸಿಲೇಷನ್ ಅಂತಂದ್ರೆ ಅಸಿಟಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಫ್ರಮ್ ಮಿಥೆನಾಲ್ ಅಂಡ್ ಕಾರ್ಬನ್ ಮಾನಾಕ್ಸೈಡ್ ರೋಡಿಯಂ ಕೆಟಲಿಸ್ಟ್ ಅನ್ನ ಯೂಸ್ ಮಾಡ್ತೀವಿ. ದೆನ್ ನಿಕ್ಕಲ್ COD PH2P CH2 COO- ಇಥಿಲೀನ್ ಆಲಿಗೋಮರೈಸೇಷನ್ ಅಂತ ಹೇಳಿ ಲಾಂಗರ್ ಚೈನ್ ಆಫ್ ಹೈಡ್ರೋಕಾರ್ಬನ್ಸ್ ಬೇಕಿತ್ತು ಅಂದ್ಕೊಳ್ಳಿ, ಈ ಕೆಟಲಿಸ್ಟ್ ನ ಯೂಸ್ ಮಾಡ್ತೀವಿ. ದೆನ್ ರೋಡಿಯಂ ಆಸ್ ಮೆಟಲ್ ಸೆಂಟರ್ ಬಿನ್ಯಾಪ್ COD ClO4- ಎಲ್ ಮೆಂಥಾಲ್ ಸಿಂಥಸಿಸ್ಗೆ ಯೂಸ್ ಮಾಡ್ತೀವಿ. ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಇದು ಎಲ್ ಮೆಂಥಾಲ್ ಅಂದ್ರೆ. ದೆನ್ ಇರಿಡಿಯಂ ಡೈಕಾರ್ಬೊನಿಲ್ I2- ಈಸ್ ಯೂಸ್ಡ್ ಫಾರ್ ಮಿಥೆನಾಲ್ ಕಾರ್ಬಾಕ್ಸಿಲೇಷನ್. ದೆನ್ IrCO PH3 ಟ್ವೈಸ್ ಇದು ಕೂಡ ಇರಿಡಿಯಂ ಕಾಂಪ್ಲೆಕ್ಸ್ ಆಕ್ಸಿಡೇಟಿವ್ ಅಡಿಷನ್ ಅಲ್ಲಿ ಹೆಲ್ಪ್ ಆಗುತ್ತೆ, ವಸಕಸ್ ಕೆಟಲಿಸ್ಟ್ ಅಂತ ಕರಿತೀವಿ. ದೆನ್ PPH3 ಥ್ರೈಸ್ ರೋಡಿಯಂ ಕ್ಲೋರೈಡ್ ವಿಲ್ಕಿನ್ಸನ್ ಕೆಟಲಿಸ್ಟ್ ಹೈಡ್ರೋಜನೇಷನ್ ಆಫ್ ಆಲ್ಕೀನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಬೈ ದಿಸ್ ವಿ ಕಂಪ್ಲೀಟೆಡ್ ಆರ್ಗಾನೋಮೆಟಾಲಿಕ್ ಕೆಮಿಸ್ಟ್ರಿ ಚಾಪ್ಟರ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.